ಉಪೇಂದ್ರ ಮತ್ತು ರಮ್ಯಾ ಮಾಡಿರುವಂಥ ಸಿನಿಮಾ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಸುಮಾರು 16 ವರ್ಷಗಳ ನಂತರ ಇವಾಗ ಬಿಡುಗಡೆ ಆಗ್ತಾ ಇದೆ. ಅಂತ ಬಂಧನ, ಮುತ್ತಿನ ಹಾರ ಇನ್ನಿತರ ವೆರೈಟೀಸ್ ಆಫ್ ಸಿನಿಮಾ ಡೈರೆಕ್ಟ್ ಮಾಡಿದ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾ ಆ ಟೈಮ್ಗೆ 8 ಕೋಟಿ ಬಜೆಟ್ ಸಿನಿಮಾ ಆಗಿತ್ತು. ಆಡಿಯೋ ರಿಲೀಸ್ ಆಗಿ ಇನ್ನೇನು ಸಿನಿಮಾ ರಿಲೀಸ್ ಮಾಡೋ ಟೈಮ್ಗೆ ಬ್ಯಾಂಕ್ ಸಾಲ ಪಾವತಿ ಮಾಡಲು ಆಗದೆ ಬ್ಯಾಂಕ್ನವರು ಚಿತ್ರದ ರೀಲನ್ನು ಜಪ್ತಿ ಮಾಡಿದರು. ಆ ಚಿತ್ರ ಈಗ ರಕ್ತ ಕಾಶ್ಮೀರ ಎನ್ನುವ ಹೊಸ ಟೈಟಲ್ನೊಂದಿಗೆ ರಿಲೀಸ್ ಆಗ್ತಿದೆ. ಈ ಚಿತ್ರದ ಒಂದು ಹಾಡಿನಲ್ಲಿ ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳು ಡ್ಯಾನ್ಸ್ ಮಾಡಿದ್ದಾರೆ. ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಪುನೀತ್ ಅವರು, ದರ್ಶನ್ ಅವರು, ಜಗ್ಗೇಶ್ ಅವರು, ಹೀಗೆ ತುಂಬ ಜನ ಆ್ಯಕ್ಟ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಈ ಸಿನಿಮಾ ಒಂದು ದೊಡ್ಡ ಬಜ್ ಕ್ರಿಯೇಟ್ ಮಾಡಿತ್ತು. ಆದರೆ ಕಾರಣಾಂತರಗಳಿಂದ ಸಿನಿಮಾ ಬಿಡುಗಡೆ ಆಗಲಿಲ್ಲ. ಇನ್ನು ಚಿತ್ರ ನಿರ್ದೇಶಕರ ಪ್ರಕಾರ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಮತ್ತು ರಕ್ತ ಕಾಶ್ಮೀರ 2 ಚಿತ್ರ ಬೇರೆ ಬೇರೆ ಅಂತ. ಆ ಥರ ಏನಕ್ಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಅವ್ರದ್ದು ಪ್ರಾಬ್ಲಮ್ಸ್ ಏನಿದೆಯೋ ಗೊತ್ತಿಲ್ಲ. ಯಾಕಂದರೆ ಇತ್ತೀಚೆಗೆ ರಕ್ತ ಕಾಶ್ಮೀರ ಅಂತ ಯಾವ ಉಪೇಂದ್ರ ಸಿನಿಮಾ ಕೂಡ ಸೆಟ್ಟೇರ್ ಕಂಡಿಲ್ಲ. ಸೊ ಅವರ ಮಾತಿಗೆ ರೆಸ್ಪೆಕ್ಟ್ ಕೊಡೋಣ. ಈ ಸಿನಿಮಾ ಇದೇ ತಿಂಗಳು ಬಿಡುಗಡೆ ಆಗ್ತಾ ಇರೋದು ಚಿತ್ರಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ. ಯಾಕಂದರೆ ಇದೇ ತಿಂಗಳು 20ಕ್ಕೆ UI ಮತ್ತು 25ಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತದೆ. ಇದರ ಮಧ್ಯೆ ಯಾವುದೇ ಹೆಚ್ಚು ಪ್ರಚಾರ ಇಲ್ಲದೆ ರಕ್ತ ಕಾಶ್ಮೀರ ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅನಿಸುತ್ತೆ. 2-3 ವಾರ ಗ್ಯಾಪ್ ಬಿಟ್ಟು ರಿಲೀಸ್ ಮಾಡಿದರೆ ಒಳ್ಳೆಯದಿತ್ತು. ಇನ್ನು ಸಿನಿಮಾದಲ್ಲಿ ಉಪೇಂದ್ರ ಜೊತೆ ರಮ್ಯಾ ಮತ್ತು ಪಾರ್ವತಿ ಮಿಲ್ಟನ್ ಎನ್ನುವ ಹೊಸ ನಾಯಕಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಆ ಟೈಮ್ಗೆ ಹೊಸೊಬ್ಬರು. ಉಪೇಂದ್ರ ಅವ್ರಿಗೆ ಇಲ್ಲಿ ಡ್ಯುಯಲ್ ಕ್ಯಾರೆಕ್ಟರ್ ಅಂತೆ. ಇನ್ನು ಚಿತ್ರದ ಕಥೆ ಬಂದು ಟೆರರಿಸಮ್ನ ಹತ್ತಿಕ್ಕೋದು. ಅಂದರೆ ಮಕ್ಕಳು ಜೊತೆ ಸೇರಿ ಹೇಗೆ ಟೆರರಿಸಮ್ನ ಹತ್ತಿಕ್ತಾರೆ ಅನ್ನೋದು ಚಿತ್ರದ ಥೀಮ್ ಆಗಿದೆ. ಈ ಒಂದು ಟೆರರಿಸಮ್ ಅನ್ನೋದು ಎಲ್ಲ ಕಾಲಘಟ್ಟಕ್ಕೂ ಸೂಟಬಲ್ ಆಗುವಂಥ ಒಂದು ಕತೆ. ಇನ್ನೊಂದು ವಿಶೇಷ ಅಂದರೆ ಸಿನಿಮಾದಲ್ಲಿ ಇಲಿ ಕೂಡ ಒಂದು ಪಾತ್ರ ಮಾಡಿದೆ ಅಂತೆ. ಅಂದರೆ ಒಂದು ಗ್ರಾಫಿಕ್ಸ್ ಮೂಲಕ ಕ್ರಿಯೇಟ್ ಮಾಡಿರುವಂಥ ಇಲಿ. ಉಪೇಂದ್ರ ಅವರ ಫ್ಯಾನ್ಸ್ಗೆ ಇದು ಒಂದು ಡಬಲ್ ಲಾಡು ಬಾಯಿಗೆ ಬಿದ್ದಾಗೆ ಒಂದೇ ತಿಂಗಳಿನಲ್ಲಿ 2 ಸಿನಿಮಾ ಸವಿಬೋದು. ಇನ್ನು ಆ್ಯಕ್ಟಿಂಗ್ದ ದೂರ ಇರುವಂಥ ರಮ್ಯಾ ಫ್ಯಾನ್ಸ್ಗೆ ತಮ್ಮ ಹಳೆ ಕೃಷ್ಣ ಮತ್ತೆ ಸ್ಕ್ರೀನ್ ಮೇಲೆ ನೋಡುವಂಥ ಖುಷಿ. ಚಿತ್ರದ ಆಡಿಯೋ 2008ರಲ್ಲೇ ಬಿಡುಗಡೆ ಆಗಿತ್ತು. ಚಿತ್ರಕ್ಕೆ ಗುರು ಕಿರಣ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. 8 ಹಾಡುಗಳು ಚಿತ್ರದಲ್ಲಿವೆ. 8ರಲ್ಲಿ SPB ಕೂಡ ಒಂದು ಹಾಡು ಹಾಡಿದ್ದಾರೆ. ಇದು ಅವರ ಕೊನೆ ಚಿತ್ರ ಆಗ್ಬೋದು. ಚಿತ್ರದ ಬಿಡುಗಡೆ ಆಗ್ತಿದ್ರು ಚಿತ್ರತಂಡ ಇದುವರೆಗೆ ಯಾವುದೇ ಪ್ರೆಸ್ ಮೀಟ್ ಮಾಡಿಲ್ಲ. ಉಪೇಂದ್ರ ಅವರು ಕೂಡ ಇದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಮುಂದಿನ ದಿನಗಳಲ್ಲಿ ಚಿತ್ರ ಬಿಡುಗಡೆ ಮುಂಚೆ ಉಪೇಂದ್ರ ಮತ್ತು ರಮ್ಯಾ ಪ್ರೆಸ್ ಮೀಟ್ ಮಾಡ್ತಾರ ನೋಡಬೇಕು. ಚಿತ್ರಕ್ಕೆ ಒಳ್ಳೆಯದಾಗಲಿ. UI ಜೊತೆ ಇದು ಕೂಡ ದೊಡ್ಡ ಹಿಟ್ ಆಗಲಿ ಅಂತ ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.